ಪೂಜ್ಯ ಶ್ರೀಗಳಿಗೆ ನೈತಿಕ ಬೆಂಬಲವನ್ನು ಕೊಡಕ್ಕೆ ಮುಂದಿನ ನಡೆ ಏನಿರ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಕೂಲಂಕಷವಾಗಿ ಚರ್ಚೆ ಮಾಡೇವಿ. ಅದನ್ನು ಸಮಾಜದ ಎಲ್ಲ ಪ್ರಮುಖರ ಜೊತೆಗೆ ಅದನ್ನು ಚರ್ಚೆ ಮಾಡಿ ತಮ್ಮನ್ನು ಕರ್ಕೊಂಡನ ಸಾಧ್ಯ ಆದಷ್ಟು ಬಾಗಲಕೋಟೆಗೆ ಮಾಡ್ತೇವೆ. ಬರಕ್ಕೆ ಕೆಲವು ಮಂದಿಗೆ ದೂರ ಆದ್ರೂ ಪರವಾಗಿಲ್ಲ, ಬಾಗಲಕೋಟೆಗೆ ಮಾಡ್ತೇವೆ. ಬಾಗಲಕೋಟೆಗೆ ಮಾಡಿ ನಮ್ಮನ್ನೆಲ್ಲರನ್ನೂ ಕರೆದ ಮಾಹಿತಿಯನ್ನ ಕೊಡ್ತೇವೆ. ಸದ್ಯ ಏನ್ ಲೇಟ್ ಮಾಡಲ್ಲ. ಲೇಟ್ ಮಾಡೋದ್ರಾಗ ಏನ್ ಅರ್ಥ ಇಲ್ಲ, ಬೇಗನೆ ಮಾಡ್ತೇವೆ. ವ್ಯಕ್ತಿಯಾಗಿ ಬರ್ತೇನೆ, ಅರವಿಂದ್ ಬೆಲ್ಲದ ಸಮಾಜದ ವ್ಯಕ್ತಿಯಾಗಿ ಬರ್ತಾನ, ಶಿವಶಂಕರ್ ಸಮಾಜದ ವ್ಯಕ್ತಿಯಾಗಿ ಬರ್ತಾರ, ಡಾಕ್ಟರ್ ಸಮಾಜದ ವ್ಯಕ್ತಿಯಾಗಿ ಬರ್ತಾರ, ಓದೋರೆ ಸಮಾಜದ ವ್ಯಕ್ತಿಯಾಗಿ ಬರ್ತಾರ. ಇದಕ್ಕ ಪಕ್ಷಕ್ಕೆ ಹೊಂದಾಣಿಕೆ ಇಲ್ಲ. ಸಮಾಜದ ವ್ಯಕ್ತಿಗಳಾಗಿ ಸಮಾಜದ ಬದ್ಧತೆಗೆ, ಸಮಾಜದ ಒಗ್ಗಟ್ಟಿಗೆ, ಸಮಾಜದ ಬಡ ಮಕ್ಕಳಿಗೆ ಅನುಕೂಲ ಆಗುವಂತ ದೃಷ್ಟಿಯಿಂದ ಶ್ರೀಗಳ ನೇತೃತ್ವ ಬಹಳ ಮುಖ್ಯ. ಆ ನೇತೃತ್ವಕ್ಕೆ ನೈತಿಕ ಬೆಂಬಲ ನಮ್ದಷ್ಟೇ ಅಲ್ಲ, ನಾ ಬರೀ MLA XMLA MP ಗಳದಲ್ಲ, ಇಡೀ ಸಮಾಜ ಬಾಂಧವರ ಅಖಂಡ ಬೆಂಬಲ ಐತಿ. ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೇವೆ, ಸಮಾಜದ ಬಾಂಧವರು ಬಂದು ಭಾಗವಹಿಸ್ರಿ ಅಂತೇಳಿ. ಸಭೆಯ ನೇತೃತ್ವ ಜಯ ಮೃತ್ಯುಂಜಯ ಸ್ವಾಮೀಜಿ, ಸಾನ್ನಿಧ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ. ಯಾರಿಗೆ ಮನಸ್ಸೈತಿ ಅವ್ರಿಗೆ ಸ್ವಾಗತ, ಹೋಗುವವರಿಗೆ ಧನ್ಯವಾದ. ಅಂತಾವೆಲ್ಲದಕ್ಕೂ ನೋಡ್ರಿ ಮನಸ್ಸು ಬಂದಾಗ ಮಾತಾಡೋದಕ್ಕ. ಮತ್ತೆ ಇದ ಸ್ವಾಮಿಗಳು ಟಿಕೆಟ್ ಅಡ್ಡಾಡಿದ್ರಲ್ಲ, ಇದ ಸ್ವಾಮಿಗಳು ಕರ್ಕೊಂಡು ಅಡ್ಡಾಡಿದ್ರಲ್ಲ. ನೋಡ್ರಿ, ಯಾವುದೇ ಒಬ್ಬ ಸಮಾಜದ ವ್ಯಕ್ತಿಯ ಗೌರವವನ್ನ ಕಳೆಯುವಂತ ಕೆಲಸವನ್ನ ಯಾರೂ ಮಾಡಬಾರ್ದು. ಮಾಡೋದ್ರಿಂದ ನಾವ್ ಯಾರ ಗೌರವ ಕಡಿಮೆ ಮಾಡ್ಬೇಕಂತ ಹೋಗಿರ್ತೇವಲ್ಲ, ಅವ್ರ ಗೌರವನ ಕಡಿಮೆ ಆಕೈತಿ. ಕಾನ್ಸಂಟ್ರೇಟಿಂಗ್ ಎ ಸಿಂಗಲ್ ಪರ್ಸನ್, ಸೊಸೈಟಿ ಇಸ್ ಮೋರ್ ದನ್ ಸಿಂಗಲ್ ಪರ್ಸನ್. ಸಮಾಜ ಯಾವುದೇ ಒಬ್ಬ ವ್ಯಕ್ತಿಗಿಂತ ಬಹಳ ದೊಡ್ಡದು. ಆ ಸಮಾಜದಾಗ ನಾನು, ನನ್ನಿಂದ ಸಮಾಜ ಅಲ್ಲ, ಸಮಾಜದಿಂದ ನಾನು ಬೇಕಾದಾಗ ಉಪಯೋಗ ಮಾಡ್ಕೊಳ್ಳೋದು, ಬೇಡದಾಗ ಬಿಡೋದು, ಅದು ಯಾರಿಗೂ ಶೋಭೆ ತರೋದಿಲ್ಲ. ಶಂಕೆ ಬೇಡ. ಹಿಂದೂ ಅನ್ನುವಂಥ ಶಬ್ದ ಪರಂಪರಾಗತವಾಗಿ ಬಂದಿದೆ, ಅದು ನಮ್ಮ ರಕ್ತದಲ್ಲೇ ಐತಿ. ನಮ್ಮ ಧರ್ಮ ಹಿಂದೂ, ಉಪಜಾತಿ ಅವ್ರವ್ರ ಕಾಲಂದೊಳಗೆ ಅವ್ರು ಬೇಕಾದ ಬರ್ಸ್ಲಿ. ಅದಕ್ಕೆ ಪೀಠಕ್ಕೆ ಪಂಚಮಸಾಲಿ ಪೀಠ, ಅದು ಪಂಚಮಸಾಲಿ ಪೀಠ ಒಂದೇ. ಅದು ಹಿಂದೂ ಅನ್ನೋರು ಹಿಂದೂ ಅನ್ಕೋರಿ, ವೀರಶೈವರು ಅನ್ನೋರು ವೀರಶೈವರು ಅನ್ಕೋರಿ, ಲಿಂಗಾಯತ ಅನ್ನೋರು ಲಿಂಗಾಯತರು ಅನ್ಕೋರಿ. ಅವರವರ ಭಕ್ತಿಗೆ, ಅವರವರ ಭಾವಕ್ಕೆ ಇರುತಿ ಏನು ಶಿವಯೋಗಿ. ಸ್ವಾಮಿಗಳ ಉದ್ದೇಶ ಸ್ಪಷ್ಟ ಐತಿ. ಸಮಾಜದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ, ನೌಕರಿಗಾಗಿ ಮೀಸಲಾತಿಯನ್ನ ಕೊಡಿಸ್ಬೇಕನ್ನುವಂಥದ್ದು 2A ರಿಸರ್ವೇಶನ್. ಆ ಹೋರಾಟಕ್ಕೆ ಅವರು ಬದ್ಧರಾಗ್ಯಾರ. ಆ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲದಿಂದ ಅದೇವಿ. ಮುಂದೆ ಏನೋ ದಯಾಗನ್ನಾದ ಪರಮಾತ್ಮ ಕೂಡಲ ಸಂಗಮನ ಆಶೀರ್ವಾದದಿಂದ ಮುಂದಿನ 2.5 ವರ್ಷದೊಳಗ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯುವಂತ ಅವಕಾಶ ಸಿಕ್ಕರ ಅದಕ್ಕೆ ಪುನಃ ಪ್ರಯತ್ನಿಸಿ ಶ್ರೀಗಳಿಗೆ ಒಂದು ವಿಜಯ ಪತಾಕೆ ಮಾಲೆಯನ್ನ ಹಾಕಿಕೊಡ್ಲಿಕ್ಕೆ ನಾವೆಲ್ಲರೂ ಬದ್ರಿದ್ದೇವೆ ಅನ್ನುವಂತ ಮಾತನ್ನು ತಿಳಿಸ್ತೇವೆ. ಇದೇ ನಿಲುವು ಸ್ವಾಮಿಗಳ ಹಿಂದೆ ಇತ್ತು. 750 ಕಿಲೋಮೀಟರ್ ಪಾದಯಾತ್ರೆ ಮಾಡುವಾಗಲೂ ಕೆಲವು ನಾಯಕರು ಭಾಗವಹಿಸಿದ್ರು. ನಮ್ಮ ಸರ್ಕಾರ ಬಂದ 24 ಗಂಟೆಯೊಳಗೆ ರಿಸರ್ವೇಶನ್ ಕೊಡ್ತೇವೆ ಅಂತಲೂ ಸರ್ಕಾರ ಕೆಲವು ನಾಯಕರು ಹೇಳಿದ್ರು. ಆ ಕಾರಣಕ್ಕಾಗಿ ನಾ ಇನ್ನೊಬ್ಬರ ಬಗ್ಗೆ ಹೇಳಲಿಕ್ಕೆ ಹೋಗುದಿಲ್ಲ. ನಮ್ಮ ನಿಲುವು ಸ್ಪಷ್ಟ. ನಾವು 2A ರಿಸರ್ವೇಶನ್ ಪರವಾಗಿದ್ದೇವೆ. ಹಿಂದೂ ಅನ್ನುವಂಥದ್ದು ಇದ್ರನ ಅದಕ್ಕೆ ಒಂದು ಸಂವಿಧಾನಾತ್ಮಕ ಬಾಧ್ಯತೆ ಇದೆ, ಇದೆಲ್ಲರಿಗೂ ಗುರ್ತೈತಿ. ನೋಡ್ರಿ, ಕೆಲವು ನಾಯಕರು ಹೇಳ್ತಾರ ವೀರಶೈವ ಕ್ರಿಶ್ಚಿಯನ್ ಅಂತ ಬರಸ್ರಿ, ವೀರಶೈವ ಲಿಂಗಾಯತ ಅಂತ ಬರಸ್ರಿ, ಕ್ರಿಶ್ಚಿಯನ್ ಲಿಂಗಾಯತ ಅಂತ ಬರಸ್ರಿ, ಕ್ರಿಶ್ಚಿಯನ್ ಒಕ್ಕಲಿಗರ ಅಂತ ಬರಸ್ರಿ, ಆದ್ರೆ ನಮ್ಮ ಜಾತಿಯವ್ರು ಮಾತ್ರ ಕುರುಬರಂತ ಒಂದೇ ಬರಸ್ರಿ ಅಂತ ಹೇಳ್ತಾರೆ. ನಮ್ಮ ಧರ್ಮ ಬಂದಾಗ ಕುರುಬರು ಉಪಜಾತಿ ಬರಸ್ಬೇಡ್ರಿ, ಕುರುಬರು ಅಂತ ಅಷ್ಟೇ ಬರಸ್ರಿ, ಓದವ್ರು ನೀವು ಪೆಡರ್ ಚಕಡಿ. ಎಲ್ಲಿದೆ ಹಾಲು ಮತ ಅಂತ ಹೇಳ್ತಾರ. ಈ ರೀತಿ ಈ ರಾಜ್ಯ ಹೊಂಟೈತಿ. ಮತ್ತೆ ರಾಜ್ಯದ ಮುಖ್ಯಸ್ಥನ ಹೆಂಗ್ ಹೊಂಟಾಗ ಮತ್ತೆ ಅಲ್ಲೇ ಇಲ್ಲೇ ಇದ್ದವ್ರು ಹೋಗೋದೇನು ದೊಡ್ಡ ಮಾತಲ್ಲ. ಅದಕ್ಕಿಂತ ಆಶ್ಚರ್ಯನೂ ಇಲ್ಲ. ಇದರಿಂದ ನಾವ್ಯಾರು ವಿಚಲಿತನೂ ಆಗಿಲ್ಲ. ಬ್ರಾಂಡೆಡ್ ಕನ್ನಡಕದ ಶೋರೂಮ್ ಬೆನ್ ಫ್ರಾಂಕ್ಲಿನ್ ಈಗ ನಿಮ್ಮ ಇಲ್ಕಲ್ ನಗರದಲ್ಲಿ. ಡಾಕ್ಟರ್
ಅಭಿಜಿತ್ ಗುರುರಾಜ್ ಕಾಕಂಡ್ಕಿ ಅವರ ಸ್ಥಳಾಂತರಗೊಂಡು ನೂತನವಾಗಿ ಪ್ರಾರಂಭವಾಗಿರುವ ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆಯಲ್ಲಿ ಈ ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಪ್ರಾರಂಭವಾಗಿದ್ದು, ವಿವಿಧ ಬ್ರ್ಯಾಂಡ್ಗಳ ಉತ್ತಮ ಗುಣಮಟ್ಟದ ಫ್ರೇಮ್ಲೆಸ್ ಕನ್ನಡಕಗಳು, ಸನ್ ಗ್ಲಾಸ್ಗಳು, ಎಲ್ಲ ತರಹದ ಗ್ಲಾಸ್ಗಳು, ಎಲ್ಲ ವಯಸ್ಕರಿಗೆ ಸೆಟ್ ಆಗುವ 106 ವಿಧದ ಫ್ರೇಮ್ಗಳು ನಮ್ಮಲ್ಲಿ ಲಭ್ಯ. ಕಣ್ಣಿನ ದೃಷ್ಟಿ ನಂಬರ್ ಇರುವ ಕನ್ನಡಕಗಳನ್ನು ಕೊಳ್ಳಲು ಬೇರೆಡೆ 1 ವಾರಗಟ್ಟಲೆ ಕಾಯಬೇಕು. ಆದರೆ ನಮ್ಮಲ್ಲಿ ಕೇವಲ 30 ನಿಮಿಷದಲ್ಲಿ ನಿಮ್ಮ ನಂಬರ್ ಗ್ಲಾಸ್ ಅನ್ನು ಅಲ್ಲೇ ತಯಾರಿಸಿ ಕೊಡಲಾಗುವುದು. ಕೆಲವು ಬ್ರ್ಯಾಂಡ್ಗಳ ಮೇಲೆ ವಿಶೇಷ ರಿಯಾಯಿತಿ ಇದ್ದು, ಹಿಂದೆ ಭೇಟಿ ನೀಡಿ. ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್, ಮಾಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯ ಹಿಂಭಾಗ, ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆ, ಜೋಶಿ ಗಲ್ಲಿ, ಇಲ್ಕಲ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.